ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಲೋಕ್ ಅದಾಲತ್ ಎಂದರೆ ಜನಸಾಮಾನ್ಯರಿಗೆ ವೇಗವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ನ್ಯಾಯ ದೊರಕಿಸುವ ವ್ಯವಸ್ಥೆಯಾಗಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಹೇಳಿದರು. ಮುದ್ದೇಬಿಹಾರ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಲೋಕ್ ಅದಾಲತ್ ಅನ್ನ ವೀಕ್ಷಣೆ ಮಾಡಲು ಬಂದಿದ್ದ ತಾಳಿಕೋಟೆಯ ಮಾತೋಶ್ರೀ ಕಮಲಾಬಾಯಿ ಸಿದ್ದಪ್ಪ ಕರಜಗಿ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡಿದರು. ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನ ಪರಸ್ಪರ ಸಂಧಾನದ ಮೂಲಕ ಬಗೆಹರಿಸಲಾಗುತ್ತದೆ. ಇಲ್ಲಿ ಎರಡೂ ಪಕ್ಷಗಳು ಗೆದ್ದಂತಾಗುವ ಜೊತೆಗೆ ಸಂಬಂಧಗಳು ದೂರವಾಗುವುದಿಲ್ಲ. ಹಾಗಾಗಿ ದೇಶದಲ್ಲಿ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆಯನ್ನ ಕಡಿಮೆ ಮಾಡಲು ಲೋಕ್ ಅದಾಲತ್ ಆರಂಭಿಸಲಾಗಿದೆ ಎಂದರು. ಈ ವೇಳೆ ವಿದ್ಯಾರ್ಥಿಗಳು ನ್ಯಾಯಾಲಯದ ಕಾರ್ಯವಿಧಾನ, ಪ್ರಕರಣಗಳ ವಿಚಾರಣೆ ಹಾಗೂ ನ್ಯಾಯಾಧೀಶರ ಕರ್ತವ್ಯಗಳ ಕುರಿತು ತಿಳಿದುಕೊಂಡರು. ನ್ಯಾಯಾಧೀಶರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಕಾನೂನು ವೃತ್ತಿಯ ಮಹತ್ವ ಮತ್ತು ಸಮಾಜದಲ್ಲಿ ನ್ಯಾಯಾಂಗದ ಪಾತ್ರದ ಬಗ್ಗೆ ವಿವರಿಸಿದರು. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ನ್ಯಾಯಾಂಗ ವ್ಯವಸ್ಥೆಯ ಪ್ರಾಯೋಗಿಕ ಅರಿವು ಪಡೆಯಲು ಸಹಾಯಕವಾಯಿತು ಎಂದು ಕಾಲೇಜಿನ ಉಪನ್ಯಾಸಕಿ ವಕೀಲೆ ಶೋಭಾ ಕಾಶನ್ಕುಂಟಿ ಅವರು ತಿಳಿಸಿದರು. ವಿದ್ಯಾರ್ಥಿಗಳು ಕೂಡ ನ್ಯಾಯಾಲಯದ ಕಾರ್ಯವಿಧಾನವನ್ನ ನೇರವಾಗಿ ವೀಕ್ಷಿಸುವ ಅವಕಾಶ ದೊರೆತಿದ್ದು ಸಂತಸ ತಂದಿದೆ ಎಂದರು. ಈ ವೇಳೆ ಅಪರ ಸರ್ಕಾರಿ ವಕೀಲರಾದ HL ಸರೂರ್, ನ್ಯಾಯವಾದಿಗಳಾದ ರವಿ ನಾಲತ್ವಾಡ್ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿ ಇದ್ರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. If applicants and defendants both are like accepting, like I'm the applicant, I'm arguing, like I'm conveying, so like actually the defendant is okay to certainly like whatever the amount reimbursement or the replacement of the phone is obviously that will be mutual consent that will be consumer cases settle ಮಾಡ್ಲಿಕ್ಕೆ ಆಗುತ್ತೆ ಲೋಕ ಅದಾಲತ್. So you are reviewing what color is it? ಏನು ಆಗುತ್ತೆ ನೋ ಜೋಸೆ ಸಪ್ರೇಟ್ ಆಗತ್ತಾ ಸೆಟಲ್ ಮಾಡ್ಲಿಕ್ಕೆ ಆಗತ್ತಾ? ಜೋರಾಗಿ ಮಾತಾಡ್ರು, ಜೋರಾಗಿ ಮಾತಾಡ್ರು ಸ್ವಲ್ಪ. speak out. What he says is correct. Yes, speak out. According if you can settle those cases also, consumer cases also, electricity cases also. From your end, I will request all of you to speak out. It's a great opportunity actually. They are like literally, they are giving an opportunity, they are giving their time to give like. So kindly come again, sir. We didn't understand. If anyone wants an advocate through legal aid, free from Taluka Legal Services Committee, from panel advocate, free for his case, saying that he does not have money to pay to the advocate, then what is the criteria? What he has to show when he is eligible to get free legal aid? A panel advocate. First thing, sir, he has to convey the current situation, whatever he is facing. Actually, What should be his income? His or her income is still ಒಂದು ವರ್ಷಕ್ಕೆ 1 ಲಕ್ಷ ಒಂದು ಇನ್ಕಮ್ ಅಥವಾ ಅದಕ್ಕಿಂತ ಕಮ್ಮಿ ಇದ್ರೆ ಈಗಳಿಗೆ ಫೈನಲ್ ಅಡ್ವೊಕೇಟ್ ಥ್ರೂ ತಾಲೂಕಾ ಲೀಗಲ್ ಸರ್ವಿಸಸ್ ಕಮಿಟಿ ಅದೊಂದು ಮತ್ತೆ ವುಮೆನ್ ಏಜ್ಡ್ ಪರ್ಸನ್ಸ್ ದೇ ಆರ್ ಆಲ್ ಎಲಿಜಿಬಲ್ ಫಾರ್ ಫ್ರೀ ಲೀಗಲ್ ಏಡ್. ಇದೇ ಡಿಸೈಡ್ ಬೇಕಂದ್ರೆ ಹೋಗಿ ಅಲ್ಲಿ ಕೊಟ್ಟು ಕೇಸ್ ಅಂತೂ ನಮ್ಗೆ ಹಿಂಗ್ ಬಂದಿದೆ, ನಮ್ಗೆ ಒಂದು ಪೆನಲ್ ಅಡ್ವೊಕೇಟ್ ಯಾರಿದ್ದಾರೆ ಕೊಡಿ ಅಂದ್ರೆ
without paying 1 rupee also, the case will be looked after. That is one of the requirements. So in such cases, sir, will it be handled by public prosecutors? Public prosecutor looks after the police cases, state cases. He is representing them. For the accused, there will be some independent power. So now if the accused is a poor man, again ಮತ್ತೆ ಅವನು TLS ಗೆ ಒಂದು ಅರ್ಜಿ ಕೊಡ್ಬೋದು. ನಾನು ಬಡವ ಇದ್ದೀನಿ, ನನಗೆ ಆಗಲ್ಲ. ಆವಾಗ TLS ದಿಂದ ಯಾವುದಾದ್ರೆ ಪೆನಲ್ ಅಡ್ವೊಕೇಟ್ ಬರಲ್ಲ, ಅದಕ್ಕೆ ಡಿಫೆನ್ಸ್ ಕೌನ್ಸಿಲ್ ಅಂತ ಅವನು ಇದ್ದಾರೆ. ಡಿಫೆನ್ಸ್ ಸಪರೇಟ್ ಕೌನ್ಸಿಲ್ ಅಂತ ಅವರಿಗೆ ಅಂತ ನಿಯುಕ್ತಿ ಮಾಡಿ ಅಪಾಯಿಂಟ್ ಮಾಡಿದ್ದಾರೆ. DLS ಕಡೆ ವಿಜಯಪುರ DLS has appointed certain legal defense counsels. ಅವರಲ್ಲಿ ಅವರಿಗೆ ನೇಮಕ ಮಾಡಬೇಕು. ಅವರು ಆರೋಪಿಸುವ ಕೇಸ್ ಮಾಡ್ತಾರೆ. So these are all the facilities provided to the poor litigants. And above all, you have this local law, wherein parties, you can settle them, both are great of parties. No compulsion. Do ready. Me and my knowledge, my personal view, AI can never replace any advocate, can never replace any judge. See, AI is a machine. Machine cannot feel the pulse of the human beings. It is me sitting, looking at you, I can make some opinion about you. Looking at me, you people ಒಂದು ಅಭಿಪ್ರಾಯ ಡ್ರಾ ಮಾಡ್ತೀವಿ ಏನು ಅಂತ. ಅದೆಲ್ಲ AI ಹತ್ರ ಆಗಲ್ಲ. AI ಅಂದ್ರೆ ಏನು? ಇಟ್ ಈಸ್ ಅ ಮೆಷಿನ್. ಅಲ್ಟಿಮೇಟ್ಲಿ ವಾಟ್ ಆರ್ ಮೆಷಿನ್ಸ್? ನಾವು ಕಲ್ತಿದ್ದೀವಿ GIGO. ಏನದು GIGO? GIGO ಅಂದ್ರೆ ಏನು? ವಾಟ್ ಈಸ್ ಕಂಪ್ಯೂಟರ್? Computer is a GIGO. Garbage in, garbage out. Yes, Sir, who will make the software, develop the software in that system? We. You. Engineers like him, you cut off. Yes. Okay. The same thing is there in one in AI. ಈಗ ಒಂದು ಕೇಸ್ ನಾವು ಹಾಕ್ಬಹುದು, ಒಂದು ಪೆಟಿ ಕೇಸ್ ಬೇಕಾದ್ರೆ ಹಾಕ್ಬಹುದು, ನಾವು ಫೀಡ್ ಮಾಡಬಹುದು. 92(1)R ಗೆ 100 rupees fine, 279 ಗೆ 500 rupees fine, 336 ಗೆ 500, 338 IPC ಗೆ 1000 rupees fine ಅಂತ ನಾವು ಫೀಡ್ ಮಾಡಿದ್ರೆ, ಮತ್ತೆ ಆ ಫೀಡ್ ಮಾಡ್ಕೊಂಡು ಡೇಟಾ ಎಲ್ಲ ಹಾಕಿ AI ಮೂಲಕ ಒಂದು ಆದೇಶ ಬರ್ಬೋದು. ಎಕ್ಸ್ಟ್ರಾ ಸರ್ ಹೊರತು ಸಿವಿಲ್ ದಾವೆ, ಕಾಂಪ್ಲೆಕ್ಸಿಟೀಸ್ ಆಫ್ ಲಾ, ಎವಿಡೆನ್ಸ್, ಕ್ರಿಮಿನಲ್ ಕೇಸ್, ಬೆನಿಫಿಟ್ ಆಫ್ ಡೌಟ್ ಅವೆಲ್ಲ ಮಾಡುವಂಥದ್ದು ಕೆಲಸಗಳನ್ನು ಏನ್ ವಕೀಲರು ಮಾಡ್ತಾರೆ ಅಥವಾ ಜಡ್ಜ್ ಅಪ್ರಿಸಿಯೇಷನ್ ಮಾಡಬೇಕು, ಅದು ಖಂಡಿತ ನನ್ ತಿಳಿದ ಮಟ್ಟಿಗೆ AI ಮಾಡ್ತಿದ್ದಾರೆ. ಸ್ಮಾಲ್ ಪೆಟಿ ಥಿಂಗ್ಸ್ ಕ್ಯಾನ್ ಬಿ ಪ್ರಾಬಬ್ಲಿ ಡನ್. Sir, only with respect to the economic offense. Ah. Nothing more than. NC cases. Because ಏನಂದ್ರೆ a machine cannot share in the feelings of the client. See, You cannot share it. what does the court do? So much of intelligence is there, but they cannot share. The court always sees, you read the Evidence Act, the court always sees the demeanor of the witness. Evidence record ಮಾಡ್ತಾ ನೋಡ್ತಾ ಆರೋಪಿಗೆ ನೋಡ್ತಾ ಅದು ಕೋರ್ಟ್ ಒಂದು ಮೈಂಡ್ ಫಾರ್ಮೇಶನ್ ಮಾಡೋದು ಆಗಿರ್ಬಹುದು. ಇಲ್ಲ ವಿಟ್ನೆಸ್ ಮಟ್ಟಿಗೆ ಸತ್ಯ ಹೇಳ್ತಾ ಇದ್ದಾನೆ, ಅದ್ರ ಮೇಲೆ ಎಷ್ಟು ನಾವು ರಿಲೈ ಮಾಡಬಹುದು, ಯಾಕಂದ್ರೆ ಜವಾಬ್ದಾರಿ ಇರುತ್ತಲ್ವಾ ಕೋರ್ಟ್ ಮೇಲೆ. ನಾಳೆ ಸುಮ್ಮನೆ ಯಾರಿಗೂ ಶಿಕ್ಷೆ ಆಗ್ಬಾರ್ದು, ಅಥವಾ ಸುಮ್ಮನೆ ಯಾರಿಗೂ ಬೇರೆಯವ್ರದ್ದು ಆಸ್ತಿ ಬೇರೆಯವ್ರಿಗೆ ಹೋಗ್ಬಾರ್ದು. ಸೊ ಅವೆಲ್ಲ ನೋಡ್ಲೇಬೇಕು. ಸೊ ದೀಸ್ ಥಿಂಗ್ಸ್ ಕೆನಾಟ್ ಬಿ ಡನ್ ಬೈ ಐ ಬೈ ದ ಮೆಷಿನ್. ಮೆಷಿನ್ದಲ್ಲಿ ಏನಿರ್ತದೆ, ವಿಡಿಯೋ ಕ್ಯಾಮ್ರಾ ಇರುತ್ತೆ, ನಮ್ದೇನು ಕ್ಯಾಚ್ ಮಾಡ್ತದೆ ಅಷ್ಟೇ ಮಾಡುತ್ತೆ.
MKSK ಲಾ ಕಾಲೇಜ್ ತಾಳಿಕೋಟೆಯಿಂದ. ಸೊ ಇವತ್ತು ಲೋಕ್ ಅದಾಲತ್ ಪ್ರಯುಕ್ತ ಲೈಕ್ ನಮ್ಗೆಲ್ಲ ಲೈಕ್ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸೆಷನ್ ಅರೇಂಜ್ಮೆಂಟ್ ಮಾಡಿದ್ರು, ಲೈಕ್ ನಾಲೆಜ್ ಪರ್ಸ್ಪೆಕ್ಟಿವ್. ಸೊ ಯಾವ ತರ ಲೈಕ್ ಪ್ಲೆಂಟಿ ಫುಡ್ ಡಿಪೆಂಡೆಂಟ್ ಲೈಕ್ ಅಬ್ಸರ್ವೇಷನ್ ಅಂಡ್ ಲೈಕ್ ಹೌ ಇಟ್ ಗೋಸ್ ಆನ್ ದ ಪ್ರಾಸೆಸ್, ಲೈಕ್ ಯಾವ ತರ ನಡೆಯುತ್ತೆ ಬೇಸಿಕ್ ಒಂದು ಸ್ಟ್ರಕ್ಚರ್ ನಾವು ನೋಡೋದಿತ್ತು. ಸೊ ನಾವು ಅದನ್ನ ವಿಟ್ನೆಸ್ ಮಾಡಿದ್ವಿ. ಸೊ ಇಟ್ ವೆಂಟ್ ವೆರಿ ವೆಲ್. ಸೊ ವಿ ಆರ್ ಥ್ಯಾಂಕ್ಫುಲ್ ಟು ದಿ ಎಂಟೈರ್ ದ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಅಂಡ್ ದ ಫ್ಯಾಕಲ್ಟೀಸ್ ಅಂಡ್ ಹಾನರೇಬಲ್ ಜಡ್ಜ್ ಸರ್. ತುಂಬಾ ಖುಷಿ ಆಯ್ತು. ಒಳ್ಳೆ ಒಂದು ನಾಲೆಜ್ಫುಲ್ ಸೆಷನ್ ನಾವು ವಿಟ್ನೆಸ್ ಮಾಡಿದೀವಿ ಅಂತ ಗರ್ವದಿಂದ ಹೇಳ್ಬೋದು. ಥ್ಯಾಂಕ್ ಯು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.